ನಮಸ್ಕಾರ ಕನ್ನಡಗ. ಇವತ್ತು ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋದು ಇಡೀ ಜಗತ್ತಿನ ನಂಬರ್ 1 ರಹಸ್ಯ ಜಾಗಕ್ಕೆ. ಅದು ಬೇರೆ ಯಾವುದೂ ಅಲ್ಲ, ಈಜಿಪ್ಟ್ನ ಗ್ರೇಟ್ ಪಿರಮಿಡ್ ಆಫ್ ಗಿಜಾ. ಇವತ್ತಿಗೆ ವಿಜ್ಞಾನ ಎಷ್ಟೋ ಮುಂದುವರೆದಿದೆ. ಬುರ್ಜ್ ಖಲೀಫಾದಂತಹ ಕಟ್ಟಡಗಳನ್ನು ನಾವು ಕಟ್ಟಿದ್ದೀವಿ. ಆದರೆ ಇವತ್ತಿನ ಆಧುನಿಕ ತಂತ್ರಜ್ಞಾನ ಕ್ರೇನ್ಗಳನ್ನು ಬಳಸಿದರೂ ಕೂಡ 4500 ವರ್ಷಗಳ ಹಿಂದೆ ಕಟ್ಟಿರೋ ಈ ಪಿರಮಿಡ್ ಥರ ಮತ್ತೊಂದು ಕಟ್ಟಡ ಕಟ್ಟೋಕ್ಕೆ ಇಡೀ ಜಗತ್ತಿನ ಯಾವ ಇಂಜಿನಿಯರ್ಗಳಿಗೂ ಸಾಧ್ಯವಾಗಲ್ಲ. ಬರೋಬ್ಬರಿ 23 ಲಕ್ಷ ಬೃಹತ್ ಕಲ್ಲುಗಳು, ಒಂದೊಂದು ಕಲ್ಲು ಕೂಡ ಕನಿಷ್ಠ 2 ರಿಂದ 50 ಟನ್ಗಳಷ್ಟು ತೂಕ ಇದೆ. ಆ ಕಾಲದಲ್ಲಿ ಯಾವುದೇ ಗಾಡಿ ಇರಲಿಲ್ಲ, ಚಕ್ರ ಇರಲಿಲ್ಲ, ಕ್ರೇನ್ ಇರಲಿಲ್ಲ. ಹಾಗಾದರೆ ಇಷ್ಟೊಂದು ಭಾರದ ಕಲ್ಲುಗಳನ್ನು ಅಷ್ಟು ಎತ್ತರಕ್ಕೆ ತಗೊಂಡೋಗಿದ್ದಾದರೂ ಹೇಗೆ? ಇದರ ಹಿಂದೆ ಏಲಿಯನ್ಸ್ಗಳ ಕೈವಾಡ ಏನಾದರೂ ಇದೆಯಾ? ಬನ್ನಿ, ಈ ವಿಡಿಯೋದಲ್ಲಿ ಈ ಪಿರಮಿಡ್ನ ಇಂಚಿಂಚು ಕರಾಳ ಮತ್ತು ನಿಗೂಢ ರಹಸ್ಯಗಳನ್ನು ತಿಳಿಯುತ್ತಾ ಹೋಗೋಣ. ನಿಖರವಾದ ದಿಕ್ಕುಗಳು ಮತ್ತು ಗಣಿತ. ಪಿರಮಿಡ್ನ ಮೊದಲನೇ ಶಾಕಿಂಗ್ ವಿಷಯ ಇರೋದು ಅದರ ಜಿಯೋಗ್ರಾಫಿಕಲ್ ಲೊಕೇಶನ್ನಲ್ಲಿ. ಇವತ್ತು ನಮ್ಮ ಹತ್ತಿರ ಕಾಂಪೋಸ್ ಮತ್ತು ಗೂಗಲ್ ಮ್ಯಾಪ್ ಇದೆ, ಆದರೆ ಅಂದಿನ ಕಾಲದಲ್ಲಿ ಯಾವುದೇ ಟೂಲ್ಸ್ ಇರಲಿಲ್ಲ. ಗಿಜಾದ ಮಹಾ ಪಿರಮಿಡನ್ನು ಪಕ್ಕಾ ಮ್ಯಾಚ್ ಆಗುವಂತೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣದ ದಿಕ್ಕುಗಳಿಗೆ ಮುಖ ಮಾಡಿ ಕಟ್ಟಲಾಗಿದೆ. ಅಷ್ಟೇ ಅಲ್ಲ, ಭೂಮಿಯ ಇಡೀ ಲ್ಯಾಂಡ್ ಮಾಸ್ನ ಸೆಂಟರ್ ಪಾಯಿಂಟ್ ಅಂದರೆ ಭೂಮಿಯ ಮಧ್ಯಭಾಗ ಇರೋದು ಕೂಡ ಇದೇ ಗಿಜಾ ಪಿರಮಿಡ್ ಇರೋ ಜಾಗದಲ್ಲಿ. ಆಗಿನ ಕಾಲದ ಜನರಿಗೆ ಇಡೀ ಭೂಮಿಯ ಮ್ಯಾಪ್ ಹೇಗೆ ಗೊತ್ತಿತ್ತು? ಇದು ಬರೀ ಕಾಕತಾಳೀಯ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ನಕ್ಷತ್ರಗಳ ನಂಟು, ಓರಿಯನ್ ಬೆಲ್ಟ್ ಥಿಯರಿ. ಗಿಜಾದಲ್ಲಿ ಪ್ರಮುಖವಾಗಿ 3 ಪಿರಮಿಡ್ಗಳಿವೆ. ಅಲ್ಲಿ ನೀವು ರಾತ್ರಿ ಹೊತ್ತು ಆಕಾಶದ ಕಡೆ ನೋಡಿದ್ರೆ ಓರಿಯನ್ನನ್ನು ನಕ್ಷತ್ರ ಪುಂಜದ 3 ನಕ್ಷತ್ರಗಳು ಹೇಗೆ ನೇರ ರೇಖೆಯಲ್ಲಿ ಇರುತ್ತವೋ, ಈ 3 ಪಿರಮಿಡ್ಗಳು ಕೂಡ ಅದೇ ನಕ್ಷತ್ರಗಳ ಕೆಳಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂತೆ ಕಟ್ಟಿ ನಿಲ್ಲಿಸಲಾಗಿದೆ. ಇದನ್ನು ಓರಿಯನ್ ಕೋರಿಲೇಷನ್ ಥಿಯರಿ ಅಂತಾರೆ. ಇದರ ಅರ್ಥ, ಆ ಕಾಲದ ಈಜಿಪ್ಟ್ ರಾಜರು ಆ ನಕ್ಷತ್ರಗಳಿಂದ ಬಂದ ಏಲಿಯನ್ಸ್ಗಳ ಜೊತೆ ಕನೆಕ್ಷನ್ ಏನಾದರೂ ಇಟ್ಕೊಂಡಿದ್ರ, ಅಥವಾ ಅವರು ಆ ನಕ್ಷತ್ರಗಳನ್ನೇ ತಮ್ಮ ದೇವರ ಜಗತ್ತು ಅಂದ್ಕೊಂಡಿದ್ರ? ಉತ್ತರ ಇಲ್ದಿರೋ ದೊಡ್ಡ ಪ್ರಶ್ನೆ ಇದು ಅಲ್ವಾ? ಕಲ್ಲುಗಳ ಇಂಜಿನಿಯರಿಂಗ್ ಮತ್ತು ಸಿಮೆಂಟ್ ರಹಸ್ಯ. ಪಿರಮಿಡ್ ಕಟ್ಟೋಕೆ ಬಳಸಿರೋದು ಸಾಮಾನ್ಯ ಕಲ್ಲುಗಳಲ್ಲ, ಲೈಮ್ಸ್ಟೋನ್ ಮತ್ತು ಗ್ರಾನೈಟ್ ಕಲ್ಲುಗಳು. ಹತ್ತಿರ ಹೋಗಿ ನೋಡಿದ್ರೆ 2 ಬೃಹತ್ ಕಲ್ಲುಗಳ ಮಧ್ಯೆ ಇವತ್ತಿಗೂ ನೀವು ಒಂದು ಸಣ್ಣ ಪೇಪರ್ ಅಥವಾ ಬ್ಲೇಡನ್ನು ಕೂಡ ತೋರಿಸೋದಕ್ಕೆ ಆಗಲ್ಲ. ಅಷ್ಟೊಂದು ಪರ್ಫೆಕ್ಟಾಗಿ ಕಲ್ಲನ್ನು ಕತ್ತರಿಸಿ ಜೋಡಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಕಲ್ಲುಗಳನ್ನು ಅಂಟಿಸೋಕೆ ಒಂದು ವಿಶೇಷವಾದ ಕೆಮಿಕಲನ್ನು ಬಳಸಲಾಗಿದೆ. ಆದರೆ ಅದು ಯಾವ ಕೆಮಿಕಲ್ನಿಂದ ಮಾಡಲ್ಪಟ್ಟಿದೆ ಅನ್ನೋದು ಇವತ್ತಿನವರೆಗೂ ನಮ್ಮ ಮಾಡರ್ನ್ ಲ್ಯಾಬ್ಗಳಿಗೆ ಪತ್ತೆ ಹಚ್ಚೋಕೆ ಸಾಧ್ಯ ಆಗಿಲ್ಲ. ಭೂಕಂಪ ಬಂದರೂ, ವಿಪರೀತ ಬಿಸಿಲಲ್ಲಿದ್ದರೂ ಈ ಪಿರಮಿಡ್ಗಳು 4500 ವರ್ಷಗಳಿಂದ 1 ಇಂಚು ಕೂಡ ಕದಲದೆ ಹಾಗೆ ಇರೋದಕ್ಕೆ ಆ ಸೀಕ್ರೆಟ್ ಕೆಮಿಕಲ್ ಕೂಡ ಕಾರಣ. ಪಿರಮಿಡ್ ಒಳಗಿನ ನ್ಯಾಚುರಲ್ AC. ಈಜಿಪ್ಟ್ ಅಂದರೆ ನಮಗೆ ನೆನಪಾಗೋದು ವಿಪರೀತ ಸೆಕೆ ಮತ್ತು ಧಗಧಗಿಸೋ ಮರುಭೂಮಿ. ಬೇಸಿಗೆಯಲ್ಲಿ ಅಲ್ಲಿನ ತಾಪಮಾನ 50 ಡಿಗ್ರಿ ಸೆಲ್ಸಿಯಸ್ವರೆಗೂ ಹೋಗುತ್ತೆ. ಆದರೆ ಆಶ್ಚರ್ಯ ಏನಂದರೆ, ಹೊರಗಡೆ ಎಷ್ಟೇ ಬಿಸಿಲಿದ್ರೂ ಪಿರಮಿಡ್ನ ಒಳಗಡೆ ಹೋದರೆ ಅಲ್ಲಿನ ತಾಪಮಾನ ಯಾವಾಗಲೂ 20 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅಂದರೆ ನಮ್ಮ ಮನೆಯ AC ತರಹ ಕೆಲಸ ಮಾಡುತ್ತೆ. ಯಾವುದೇ ಕರೆಂಟ್ ಇಲ್ಲದೆ, ವಯರ್ ಇಲ್ಲದೆ ಪಿರಮಿಡ್ನ ಒಳಗೆ ಗಾಳಿ ಎಡುವಂತೆ ಮತ್ತು ತಂಪಾಗಿರುವಂತೆ ಇರಲು ಹೇಗೆ ಸಾಧ್ಯ? ಇದನ್ನು ನೋಡಿದ್ರೆ ಇದು ಬರೀ ಸಮಾಧಿ ಅಲ್ಲ, ಒಂದು ಅದ್ಭುತ ಮಷಿನ್ ಥರ ಕಾಣುತ್ತೆ ಅಲ್ವಾ? ಪಿರಮಿಡ್ ಒಳಗಿನ ಸೀಕ್ರೆಟ್ ರೂಮ್ಸ್ ಮತ್ತು ಶಾಪ. ಗಿಜಾ ಪಿರಮಿಡ್ ಒಳಗೆ ಕೇವಲ 3 ಮುಖ್ಯ ರೂಮ್ಗಳನ್ನು ಮಾತ್ರ ಇದುವರೆಗೂ ಪತ್ತೆ ಮಾಡಲಾಗಿದೆ. ಅವುಗಳು ಯಾವುದೆಂದರೆ ಕಿಂಗ್ಸ್ ಚೇಂಬರ್, ಕ್ವೀನ್ ಚೇಂಬರ್ ಮತ್ತು ಬೇಸ್ಮೆಂಟ್. ಆದರೆ ಸೈಂಟಿಸ್ಟ್ಗಳು ಸ್ಕ್ಯಾನ್ ಮಾಡಿ ನೋಡಿದಾಗ ಇದರೊಳಗೆ ಇನ್ನೂ 106 ಸೀಕ್ರೆಟ್ ರೂಮ್ಗಳು ಮತ್ತು ಸುರಂಗ ಮಾರ್ಗಗಳು ಇರೋದು ಗೊತ್ತಾಗಿದೆ. ಆದರೆ ಈಜಿಪ್ಟ್ ಸರ್ಕಾರ ಅಲ್ಲಿಗೆ ಯಾರನ್ನೂ ಬಿಡಲ್ಲ ಮತ್ತು ರಿಸರ್ಚ್ ಮಾಡೋಕ್ಕೂ ಬಿಡ್ತಿಲ್ಲ. ಸ್ಥಳೀಯರ ಪ್ರಕಾರ ಪಿರಮಿಡ್ ಒಳಗೆ ಹೋದರೆ ರಾಜರ ಶಾಪ ತಟ್ಟುತ್ತೆ, ಅದಕ್ಕೆ ಯಾರೂ ಒಳಗಡೆ ಹೋಗಲ್ಲ ಅಂತಾರೆ.
ಇನ್ನೂ ಕೆಲವರು ಪಿರಮಿಡ್ಗಳನ್ನು ಸತ್ತವರನ್ನು ಹೂಳಲು ಕಟ್ಟಿದ್ದಲ್ಲ, ಬದಲಿಗೆ ಜಗತ್ತಿಗೆ ವೈರ್ಲೆಸ್ ಎನರ್ಜಿ ಕೊಡೋ ಪವರ್ ಪ್ಲ್ಯಾಂಟ್ ಆಗಿ ಬಳಸ್ತಿದ್ರು ಅಂತಲೂ ಕೂಡ ವಾದ ಮಾಡ್ತಾರೆ. ಫ್ರೆಂಡ್ಸ್, ಗಿಜಾದ ಮಹಾ ಪಿರಮಿಡ್ ಇವತ್ತಿಗೂ ಮಾನವನ ಇತಿಹಾಸದ ಅತ್ಯಂತ ವಿಸ್ಮಯಕಾರಿ ಕೌತುಕ. ನಮ್ಮ ಪೂರ್ವಜರ ತಂತ್ರಜ್ಞಾನ ನಮಗಿಂತಲೂ ಎಷ್ಟೋ ಪಟ್ಟು ಮುಂದುವರೆದಿತ್ತು ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಸಾಕ್ಷಿ. ನಿಮಗೆ ಏನು ಅನಿಸುತ್ತೆ? ಪಿರಮಿಡ್ಗಳನ್ನು ಮನುಷ್ಯರೇ ಕಟ್ಟಿದ್ದ ಅಥವಾ ನಿಜವಾಗ್ಲೂ ಏಲಿಯನ್ಸ್ಗಳೇ ಬಂದು ಹೆಲ್ಪ್ ಮಾಡಿದ್ದ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಕನ್ನಡ ವರ್ಲ್ಡ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ರೋಮಾಂಚನಕಾರಿ ವಿಷಯದಲ್ಲಿ. ಧನ್ಯವಾದ.